ನಮಸ್ತೆ ಸ್ನೇಹಿತರೆ, ನಾನು ನಿಮಗೆ ಈಗ ತೋರಿಸ್ತಾ ಇರೋಂಥ ಆರ್ಡುಯಿನೋ ಬೋರ್ಡ್. ಈ ಆರ್ಡುಯಿನೋ ಬೋರ್ಡ್ನಿಂದ ಎರಡು LED ಲೈಟ್ಗಳು ಯಾವ ರೀತಿ ಬ್ಲಿಂಕ್ ಆಗುತ್ತೆ, ಆ ಬ್ಲಿಂಕ್ ಆಗೋದನ್ನು ಯಾವ ರೀತಿ ನಾವು ಬೋರ್ಡನ್ನು ಬರೆದ್ಬಿಟ್ಟು ತೋರಿಸ್ತೀರಿ ಅದನ್ನು. ಆ ರೀತಿ ಇದರಲ್ಲಿ ಎರಡು ಲೈಟ್ಗಳು ಬ್ಲಿಂಕ್ ಆಗೋದನ್ನು ತೋರಿಸ್ತೀನಿ. ಇವತ್ತು ನಾನು ಎರಡು ಪ್ರಾಜೆಕ್ಟ್ಗಳನ್ನ ಮಾಡಿ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಈ LED ಪಿನ್ಗಳು 5 ಮತ್ತು 8ನೇ ಪಿನ್ನು ಔಟ್ಪುಟ್ ಪಾಸಿಟಿವ್ ತೊಗೊಂಡು ಎರಡು ನೆಗೆಟಿವ್ಗಳಿಗೆ ನಾವು ಕನೆಕ್ಷನ್ ಮಾಡಿ ಆ ಲೈಟ್ಗಳು ಬ್ಲಿಂಕ್ ಆಗೋದನ್ನು ನಿಮಗೆ ತೋರಿಸ್ತೀನಿ. ಮೊದಲು ಅದನ್ನು ವೈರಿಂಗ್ ಮಾಡಿ ನಾವು ಅದನ್ನು ನೋಡೋಣ. ನೋಡಿ, ಈಗ ಇದು ವೈರಿಂಗ್ ಮಾಡಿದ್ದೀನಿ. ಇದು ಪಾಸಿಟಿವ್ ಎಲ್ಲೋ ಮತ್ತು ಇದರಲ್ಲಿ ಆರೆಂಜು ಎರಡು 5ನೇ ಪಿನ್ ಮತ್ತು 8ನೇ ಪಿನ್ಗೆ ಹೋಗಿದೆ. ಮತ್ತು ಇನ್ನೆರಡು ಆ ಕಡೆ ನೆಗೆಟಿವ್ ಇದೆ, ನೆಗೆಟಿವಿಂದ ಇಲ್ಲಿ ಕನೆಕ್ಟ್ ಮಾಡಿದೆ. ಎರಡು LED ಲೈಟ್ಗಳು. ಇದಕ್ಕೆ ನಾವು ಈ ಕಂಪ್ಯೂಟ್ರಿಂದ ಕೋಡನ್ನು ಬರೆದು ಅದಕ್ಕೆ ಸಾಫ್ಟ್ವೇರ್ನ ಅಪ್ಲೋಡ್ ಮಾಡಿದಾಗ ಈ ಲೈಟ್ಗಳು ಬೆಳಗುತ್ತೆ. ಈ ರೀತಿ ನಾವು ಆರ್ಡುಯಿನೋ ಈ ಬೋರ್ಡ್ಗೆ ನಾವು ಈ ರೀತಿ ವೈರ್ ಕನೆಕ್ಟ್ ಮಾಡಿ ಈ ವೈರನ್ನ ನಾವು ಇಲ್ಲಿ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಈಗ ನೋಡಿ, ಅದು ಎರಡು ಲೈಟು. ಇನ್ನು ಸಾಫ್ಟ್ವೇರ್ನ ಇಲ್ಲಿ ಕೋಡ್ ಬರೆದಿದ್ದೀವಿ. ಈಗ ಇದನ್ನು ನಾವೀಗ ಈ ಒಂದು ಲೈಟ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ಪ್ರೆಜರಲ್ಲಿ ನಾವು ಇಲ್ಲಿಗೆ ಹೋಗಿ ಅಪ್ಲೋಡ್ ಕೊಟ್ಟಿದ್ದೀವಿ. ಈಗ ನೋಡಿ, ಈಗ ಅಪ್ಲೋಡ್ ಆಯಿತು. ನೋಡಿ, ಈಗ ಲೈಟು ಬ್ಲಿಂಕ್ ಆಗ್ತಾಯಿದೆ, ಬ್ಲೂ ಮತ್ತು ಗ್ರೀನು. ಈ ಒಂದು ಆರ್ಡುಯಿನೋ ಬೋರ್ಡ್ನಿಂದ ನಾವು ಈ ರೀತಿ ಒಂದು ಪ್ರಾಜೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇದೇ ರೀತಿ ಇನ್ನೊಂದು ಪ್ರಾಜೆಕ್ಟು ಮಾಡಿ ತೋರಿಸ್ತೀನಿ. ನೋಡಿ, ನೀವೀಗ ನೋಡ್ತಾ ಇರೋಂಥದ್ದು ಇದು ಸರ್ವೋ ಮೋಟರ್ ಅಂತ ಅಂದ್ಬಿಟ್ಟು ನಾವೀಗ ಇದನ್ನು ಆಫ್ ರೊಟೇಟ್ ಮಾತ್ರ ಮಾಡೋ ಹಾಗೆ ಮತ್ತು ಆಫು ರಿವರ್ಸ್ ಬರೋ ಹಾಗೆ ಈ ರೀತಿ ಎಲ್ಲ ಮಾಡ್ಬೋದು. ಅದನ್ನು ಮ್ಯಾನ್ಯಲಾಗಿ ಮಾಡಬೇಕಾದ್ರೆ ನಾವು ರಿವರ್ಸ್ ಕೊಡೋದು ಮತ್ತು ಹೀಗೆಲ್ಲ ಮಾಡಬೇಕು. ಬಟ್ ಆರ್ಡುಯಿನೋ ಈ ಬೋರ್ಡ್ನಿಂದ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಪ್ಲಸ್ಸು ಮೈನಸ್ಸು ಮತ್ತು ಇದು ಮೇನ್ ಕಂಟ್ರೋಲ್ ಆಗಿರುತ್ತೆ. ಇದು ಒಟ್ಟು 3 ವೈರು ಈ ಒಂದು ಇದರ ವೈರಿಂದ ಡಿವೈಸಿಂದ ಬಂದಿರುತ್ತೆ, ಮೋಟರಿಂದ. ಇದನ್ನು ನಾನೀಗ ಈ ಒಂದು ಲ್ಯಾಪ್ಟಾಪಿಂದ ಇದಕ್ಕೆ ಕೋಡನ್ನು ನಿಮಗೆ ತೋರಿಸ್ತೀನಿ. ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಅದು ಯಾವ ರೀತಿ ನೋಡಿ, ಈಗ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈಗ ಅಪ್ಲೋಡ್ ಆಯಿತು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದು. ಫಸ್ಟು 90 ಡಿಗ್ರಿ, ಆಮೇಲೆ 180 ಡಿಗ್ರಿ ಮತ್ತು ರಿವರ್ಸು. ಈ ರೀತಿ ಈ ಮೋಟ್ರು ವರ್ಕ್ ಆಗುತ್ತೆ. ಈ ರೀತಿಯಾಗಿ ನಾವು ಇದರಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನ ತುಂಬ ಮಾಡ್ಬೋದು. ನೆಕ್ಸ್ಟು ಬೇರೊಂದನ್ನು ತೋರಿಸ್ತೀನಿ. ಇದುವರೆಗೆ ನೋಡೋದಕ್ಕೆ ಧನ್ಯವಾದಗಳು.